ನೀವು ಯೂಟ್ಯೂಬ್ ಒಳಗೆ ತುಂಬ ಕ್ರಿಯೇಟರ್ಸ್ ನೋಡಿರ್ತೀರಿ. ಅವ್ರ ವಿಡಿಯೋಸ್ ಒಳಗೆ ಪ್ರೊಫೆಷನಲ್ ಲೈಟ್ ಯೂಸ್ ಮಾಡ್ಕೊಂಡು ತುಂಬಾ ಒಳ್ಳೊಳ್ಳೆ ವಿಡಿಯೋಸ್ನ ಕ್ರಿಯೇಟ್ ಮಾಡ್ತಾರೆ. ನಾರ್ಮಲ್ ಆಗಿರೋ ಅವ್ರ ವಿಡಿಯೋಸ್ ಸಿನಿಮೆಟಿಕ್ ಕಾಣ್ತಿದೆ. ಮೇನ್ ಸಿನಿಮೆಟಿಕ್ ಕಾಣಕ ಲೈಟ್. ಸೊ ಇದ ಪ್ರೊಫೆಷನಲ್ ಲೈಟ್ ಯೂಸ್ ಮಾಡ್ಕೊಂಡು ನಮ್ ರೂಮ್ ಒಳಗೂ ಮಸ್ತ್ ಸೆಟಪ್ ನ ರೆಡಿ ಮಾಡನ್ರಿ. ಇವಾಗ ನೀವು ಈ ವಿಡಿಯೋ ನೋಡ್ಬೋದು, ಎಷ್ಟು ಚಂದ ಅನ್ಸಾದೈತಿ. ಬಟ್ ನಿಮ್ಗೆ ಇದ್ರ ಬಿಹೈಂಡ್ ದಿ ಸೀನ್ ಅಷ್ಟು ಗೊತ್ತಿರಂಗಿಲ್ಲ. ಬಟ್ ಡೋಂಟ್ ವರಿ, ನನ್ನ ವಿಡಿಯೋಸ್ ನಾನು ಯಾವ ತರ ಸೆಟಪ್ ಮಾಡ್ತೇನೆ ಅಂತ ನಿಮ್ಗೆ ಗೊತ್ತಾದಂಗ ಆಕತಿ. ಅಂಡ್ ನಾನು ಯಾವ್ಯಾವ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತೇನೆ ಅಂತ ತಿಳ್ಕೊಂಡಂಗ ಆಕತಿ. ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡೀನಿ. ಒಂದ್ಸತಿ ನೀವು ಈ ರೂಮ್ ನೋಡ್ಬೋದು ಎಷ್ಟು ಸಣ್ಣದೈತಿ ಅಂತ. ಫುಲ್ ತೋರಿಸ್ತಂತ ಹೇಳ್ರಿ, ಈ ಕಡೆ ಬರ್ತೀನಿ. ಸೊ ಈ ಕಡೆ ನೋಡ್ರಿ, ಇಲ್ಲೇ ವಿಡಿಯೋ ಮಾಡಕ್ಕೆ ಜಾಸ್ತಿ ಜಾಗನೇ ಇಲ್ಲ. ಸೊ ಇವಾಗ ಮೊದಲನೇ ಸೆಟಪ್ ಇಲ್ಲಿ ಕ್ರಿಯೇಟ್ ಮಾಡನ್ರಿ. ಇಲ್ಲಿ ಕುತ್ಕೊಂಡ್ ಮಾಡಿರೋಂಥ ವಿಡಿಯೋಸ್ ನ ನೀವು ಆಲ್ರೆಡಿ ತುಂಬಾ ವಿಡಿಯೋಸ್ ಒಳಗೆ ನೋಡಿರ್ತೀರಿ. ಸೊ ಈಗ ಆ ಸೆಟಪ್ ನ ಯಾವ ತರ ಕ್ರಿಯೇಟ್ ಮಾಡ್ತೀನಿ, ಫಸ್ಟ್ ಈ ಲೈಟ್ ಐತಲ್ಲ ಅದನ್ನ ತಗೊಂಬಂದು ಇಲ್ಲಿ ಇಡ್ತೀನಿ. ಇಲ್ಲಿಟ್ಟೆ ಅಂದ್ರೆ ನಾನು ಇಲ್ಲಿ ಕುಂದಿರ್ತಾನಲ್ಲ, ಸೊ ಬೆಳಕು ಈ ಕಡೆಯಿಂದನೂ ಬರ್ತೈತಿ ಪ್ಲಸ್ ಈ ಕಡೆಯಿಂದನೂ ಬರ್ತೈತಿ. ಸೊ ಸೆಂಟ್ರಿಗೆ ನನ್ನ ಫೇಸ್ಗೆ ಕರೆಕ್ಟಾಗಿ ಎರಡು ಆ್ಯಂಗಲ್ ಇಂದ ಲೈಟ್ ಬರಕತ್ತಾಗ ನನ್ನ ಫೇಸು ಸ್ವಲ್ಪ ಚಂದ ಕಾಣ್ತೈತಿ. ಸೊ ಇದನ್ನು ತಗೊಂಡ್ಬಂದು ಕರೆಕ್ಟಾಗಿ ಇಲ್ಲಿ ಇಡ್ತಾನೆ. ನಾ ಈ ಕಡೆ ಹೊಳಿಸ್ಬಿಡ. ಇವಾಗ ಈ ಸ್ವಿಚ್ ಐತಲ್ಲ, ಈ ಸ್ವಿಚ್ಚು ಇದನ್ನು ಓಟು ಬಿಚ್ಚಬೇಕು. ಫಸ್ಟು ಬಿಚ್ಚಿ ಸೊ ಇದನ್ನ ಹೊಸಯಿಂದ ಓಕೆ. ಇಲ್ಲಿ ನೋಡ್ರಿ ಲೈಟ್ ಬಂತು. ಸೊ ಈಗ ನೋಡ್ರಿ ಲೈಟ್ ಬಂದಿದ್ದಕ್ಕೆ ಇಲ್ಲಿ ಎಷ್ಟು ಮಸ್ತಾಗಿ ಬೆಳಕು ಕಾಣಿಸಾದೈತಿ. ಈ ಚೇರ್ನ ಕರೆಕ್ಟಾಗಿ ಇಲ್ಲಿ ಸೆಟ್ ಮಾಡ್ತೀನಿ ಈ ಥರ. ಸೊ ಇಲ್ಲಿ ಕರೆಕ್ಟಾಗಿ ಸೆಟ್ ಮಾಡಿದ್ರೆ ಆ ಕಡೆಗೆ ಇದು ಕಾಣತೈತಿ. ನನ್ನ ಹತ್ರ ಒಂದು RGB ಲೈಟ್ ಐತಿ. ಹಾಂ, ಇಲ್ಲ ಐತಿ ನೋಡ್ರಿ. ಈ RGB ಲೈಟ್ ನಂಗೆ ಒಂದು ಕಂಪ್ನಿ ಕಡೆಯಿಂದ ಪ್ರಮೋಷನ್ ಬಂದಿತ್ತು. ಸೊ ಈ ಲೈಟ್ನ ನಾನೀಗ ಅಲ್ಲಿ ಯೂಸ್ ಮಾಡ್ತೀನಿ. ನಂಗೆ ಈ ಲೈಟಿನ ಬೆಳಕು ಸ್ವಲ್ಪ ಎಡ್ಜ್ ಒಳಗೆ ಬರ್ಬೇಕು. ನಾನು ಕುತ್ಕೊಂಡು ವಿಡಿಯೋ ಮಾಡ್ಬೇಕಾರೆ ಈ ಲೈಟ್ ಐತಿಲ್ಲ, ನಾನು ಈ ಥರ ಹಿಂದಿಟ್ಟಾಗ ಇಲ್ಲಿ ಎಡ್ಜ್ ಲೈಟ್ ಬರ್ಬೇಕು. ಅಂದರೆ ಈಗ ಕಾಣಿಸ್ತಿರ್ತದಲ್ಲ, ಈ ಥರ ಎಡ್ಜ್ ಲೈಟ್ ಬರ್ಬೇಕು. ಸೊ ಅದಕ್ಕೆ ಏನು ಮಾಡ್ತೀನಿ, ಈ ಲೈಟ್ನ ಇಲ್ಲಿ ಇಡಬೇಕು. ಸೊ ಇದು ಇಲ್ಲೇ ಈ ಥರ ನಿಲ್ಲ ಡೌಟು. ಸೊ ಅವಾಗ ಏನು ಮಾಡ್ತೀನಿ, ಇಲ್ಲಿ ಮೊಬೈಲ್ ಸ್ಟ್ಯಾಂಡ್ ಐತಲ್ಲ ಇದನ್ನ ಇಲ್ಲಿಟ್ಟು ಇದ್ರ ಮೇಲೆ ಇದನ್ನಿಟ್ಟು ಬಿಡೋದು. ಸೊ ಸಿಂಪಲ್. ಸೊ ಇವಾಗ ಈ ಚೇರ್ ನಾನು ಕರೆಕ್ಟಾಗಿ ಹಿಂಗೆ ಸೆಟ್ ಮಾಡಿದೆ ಅಂದರೆ ಆ ಲೈಟಿಂದ ಇದಕ್ಕೆ ಕರೆಕ್ಟಾಗಿ ಬೀಳಾತಿಲ್ಲ. ಸೊ ಅಂಥ ಟೈಮ್ನಾಗ ಏನು ಮಾಡ್ತೀನಿ, ಇಲ್ಲಿಡ್ತೀನಿ. ಇಲ್ಲಿಟ್ಟಾಗ ಸ್ವಲ್ಪ ಬೀಳ್ತೈತಿ. ಐ ಥಿಂಕ್ ಅಷ್ಟು ಬರ್ವಲ್ದು. ಒಂದು ಕೆಲಸ ಮಾಡ್ತಾನೆ, ಇಲ್ಲಿ ಮ್ಯಾಲೆ ಒಂದು ಬಾಕ್ಸ್ ಐತಿ. ಈಗ ನೋಡ್ರಿ ಹೈಟ್ ಆಗತೈತಿ, ಈಗ ಸ್ವಲ್ಪ ಬರತೈತಿ ಬೆಳಕಿಗೆ. ಸೊ ಇವಾಗ ಇದ್ರ ಎಡ್ಜ್ ಲೈಟ್ ಇಲ್ಲಿ ನಮ್ಗೆ ಸ್ಕಿನ್ ಮೇಲೆ ಬೀಳ್ತೈತಿ. ಈಗ ಜಾಸ್ತಿ ಕಾಣಂಗಿಲ್ಲ, ಬಿಕಾಸ್ ಈಗ ರೂಮ್ ಲೈಟ್ ಎಲ್ಲ ಆನ್ ಐತೆ, ಆಮೇಲೆ ಇಲ್ಲಿ ಬೆಳಕು ಭಾಳ ಐತಲ್ಲ ಹಾಗಾಗಿ. ಸೊ ಇವಾಗ ನೆಕ್ಸ್ಟ್ ಇಲ್ಲಿ ಬ್ಯಾಕ್ಗ್ರೌಂಡ್ ಲೈಟ್ ಬರಬೇಕು. ಸೊ ಅದಕ್ಕೆ ಏನು ಮಾಡ್ತೀನಿ, ಇಲ್ಲೊಂದು ಐತಿ. ಇದು ನಾನು ಅಮೆಝಾನ್ ಒಳಗೆ ತೊಗೊಂಡಿದ್ದೆ, 450 ರೂಪೀಸ್ ಆಗಿತ್ತು. ಸೊ ಇದ್ರ ಲೈಟ್ ಆನ್ ಮಾಡೋಣ್ರಿ. ಅದಕ್ಕೆ ಎಂಥದ ಅಂತಾರ, ಸಣ್ಣ ಇನ್ಸ್ಟಾ ಲೈಟ್ ಏನೇ ಐತಿ ಒಟ್ಟ. ಸೊ ಅದು ಲೈಟ್ ಕೂಡ ಆನ್ ಆಯಿತು. ಅಲ್ಲಿ ಇದ್ರದ್ದು ರಿಮೋಟ್ ಐತಿ. ಹಾಂ, ಈಗ ರೆಡ್, ಈಗ ಬ್ಯಾಕ್ಗ್ರೌಂಡು ರೆಡ್ ಲೈಟ್ ಬಂತು. ಇವಾಗ ನೆಕ್ಸ್ಟ್ ಇಲ್ಲಿ ಹಿಂದೆ ಇನ್ನೊಂದು ಲೈಟ್ ಐತಿ. ಇದು ಕೂಡ ನಾನು ಆಫ್ಲೈನ್ ಮಾರ್ಕೆಟ್ ಒಳಗೆ ತೊಗೊಂಡಿದ್ದೆ. ಇನ್ನು ಆನ್ ಅಂತ ಹೊಡೆದ್ರೆ ಸಾಕು. ಓಕೆ, ಇವಾಗ ನೋಡಿರಿ ಫುಲ್ ಹಿಂದೆ ರೆಡ್ ಕಾಣಿಸಾದೈತಿ. ಈಗ ಇದು ಭಾಳ ಈ ಕಡೆ ಆಗೈತಿ, ಸ್ವಲ್ಪ ಈ ಕಡೆ ಹೊಳ್ಸೋಣ. ಸೊ ನಾವು ವೀಡಿಯೋಸ್ ಮಾಡ್ಬೇಕಾದ್ರೆ ಈ ಥರ ಹೆಚ್ಚು ಕಮ್ಮಿ ಮಾಡಿ ನೋಡ್ಬೇಕು. ಈ ಕಂಪ್ಯೂಟರ್ ಒಂದು ಆನ್ ಆಗಿಬಿಟ್ರೆ ಇದ್ರೊಳಗೂ ಲೈಟ್ ಬರ್ತೈತಿ. ಸೊ ಆಮೇಲೆ ಫುಲ್ ಲೈಟ್ ಆಕತಿ. ಈಗ ಟ್ರೈಪೋಡ್ ಸೆಟ್ ಮಾಡಬೇಕು. ಇದು ಡಿಜಿಟೆಕ್ ಕಂಪ್ನಿದು, ಅಮೆಝಾನ್ ಒಳಗೆ ಪರ್ಚೇಸ್ ಮಾಡಿದ್ದೆ ರೀಸೆಂಟಾಗಿ. ಸೊ ಈ ಟ್ರೈಪೋಡ್ನ ಇಲ್ಲಿಟ್ಟು, ಕ್ಯಾಮ್ರಾ ಅಂತೂ ಅಲ್ಲೇ ಐತಿ, ನಾವು ಅದನ್ನು ತೊಗೊಂಬಂದು ಇಲ್ಲಿ ಹಾಕೋಣಂತ ಆಮೇಲೆ. ಸೊ ಈ ಥರ ನಾನು ಕರೆಕ್ಟಾಗಿ ಸೆಟ್ ಮಾಡ್ತಂತ ಹೇಳ್ರಿ. ನಾನು ಈ ಟ್ರೈಪೋಡ್ ಕರೆಕ್ಟಾಗಿ ಇಲ್ಲಿ ಸೆಟ್ ಮಾಡೀನಿ. ಸೊ ಇಲ್ಲಿಂದ ನಾನು ವಿಡಿಯೋ ಶೂಟ್ ಮಾಡ್ಬೋದು. ಇವಾಗ ನೆಕ್ಸ್ಟ್ ಈ ಲೈಟ್ ಭಾಳ ಹೈಟ್ ಐತಿ. ಇದನ್ನು ಸ್ವಲ್ಪ ಕೆಳಗೆ ಮಾಡ್ಬೇಕಂದ್ರೆ ಇಷ್ಟು ನೋಡ್ರಿ. ಈಗ ನಾನು ಕುತ್ಕೊಂಡನೆಲ್ಲ ಕರೆಕ್ಟ್ ಈ ಥರ ಫೇಸಿಗೆ ಬರ್ಬೇಕದು. ಈಗ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. ಈಗ ಲೈಟ್ ಆಫ್ ಮಾಡಬೇಕು. ಸೊ ನಾವು ಈ ಥರ ಸಾಫ್ಟ್ ಬಾಕ್ಸ್ ಯೂಸ್ ಮಾಡ್ಬೇಕಾದ್ರೆ ರೂಮ್ ಲೈಟ್ ಯಾವುದು ಆನ್ ಇರಬಾರ್ದು. ಆನ್ ಇತ್ತಂದ್ರೆ ಅದು ಮತ್ತೆ ಇದ್ರ ಜೊತೆಗೆಲ್ಲ ಬ್ಲೆಂಡ್ ಆಗಿ ಚಂದ ಕಾಣಿಸಲ್ಲ. ಸೊ ಈಗ ಏನು ಮಾಡ್ತೀನಿ, ನಾನು ವಿಡಿಯೋ ಮಾಡ್ಬೇಕಾದ್ರೆ ನಾಯ್ಸ್ ಬರಬಾರ್ದಲ್ಲ. ಸೊ ಹಾಗಾಗಿ ಇದನ್ನ ಡೋರ್ ಕ್ಲೋಸ್ ಮಾಡಿಬಿಟ್ರೆ ನಾಯ್ಸ್ ಬರಂಗಿಲ್ಲ. ಸಿಂಪಲ್ ನೋಡ್ರಿ, ಈಗ ಎಷ್ಟು ಮಸ್ತಾಗಿ ರೆಡಿ ಆಯಿತು. ಸೊ ಮೊದಲನೇ ಸೆಟಪ್ ರೆಡಿ ಆಯಿತು. ನಾನು ಅಲ್ಲಿ ಕುತ್ಕೊಂಡ ವಿಡಿಯೋಸ್ ಮಾಡೋದು. ಜನಕ್ಕೆ ನೋಡಬೇಕಾರೆ ಈ ಸೆಟಪ್ ಎಷ್ಟು ಚಂದ ಕಾಣ್ತೈತಿ. ಬಟ್ ಇದನ್ನೆಲ್ಲ ಮಾಡಬೇಕಾರೆ ಏನೇನೆಲ್ಲ ಮಾಡಿರ್ತೀವಿ, ಆಮೇಲೆ ಆ ಲೈಟ್ ಆಗಿರ್ಬೋದು, ಈ ಲೈಟ್ ಆಗಿರ್ಬೋದು, ಆ ಹಿಂದಿನ ಲೈಟ್ ಆಗಿರ್ಬೋದು, ಆಮೇಲೆ ಟ್ರೈಪೋಡು, ಚೇರು ಎಲ್ಲ ಯಾವುದು ಅಷ್ಟು ಗೊತ್ತಾಗಂಗಿಲ್ಲ. ಒಂದೇ ಬಿಟ್ಟು ಚಂದ ಕಾಣತೈತಿ ಅನಿಸುತ್ತೆ ಅಷ್ಟೇ. ಸೊ ಮೊದಲನೇ ಸೆಟಪ್ ಅಂತ ಮುಗೀತು. ಈಗ ನೆಕ್ಸ್ಟ್ ಸೆಕೆಂಡ್ ಸೆಟಪ್ ಎಲ್ಲಿ ಕ್ರಿಯೇಟ್ ಮಾಡ್ಬೇಕಂದ್ರೆ ಇಲ್ಲಿ ಕ್ರಿಯೇಟ್ ಮಾಡ್ತೀನಿ. ಅಂದರೆ ನಾನು ಇಲ್ಲಿ ಕುತ್ಕೊಂತೀನಿ. ಈ ಲೈಟ್ ಐತಲ್ಲ, ಈ ಲೈಟು, ಆಮೇಲೆ ಅದು ಸನ್ ಲೈಟ್ ಟೈಪ್ ಐತಲ್ಲ ಆ ಲೈಟು, ಅಲ್ಲಿ ಬ್ಯಾಕ್ಗ್ರೌಂಡ್ ಕೊಡ್ತೀನಿ. ಸೊ ಕ್ಯಾಮ್ರಾ ನಾನು ಕರೆಕ್ಟಾಗಿ ಎಲ್ಲಿ ಸೆಟ್ ಮಾಡ್ತೀನಿ ಅಂದರೆ ಇಲ್ಲಿ ಕುಂತೆ ಅಂದರೆ, ಸೊ ಅಲ್ಲಿ ಟ್ರೈಪೋಡ್ ಇಟ್ಟೆ ಅಂದರೆ ಈ ಆ್ಯಂಗಲಿಂದ ನಂಗೆ ವಿಡಿಯೋ ರೆಕಾರ್ಡ್ ಆಗ್ಬೇಕು. ಸೊ ಫಸ್ಟ್ ಪಟ್ ಅದನ್ನ ಸೆಟ್ ಮಾಡ್ಕೊಂತಂತೇಳ್ರಿ.
ಸೊ ನೆಕ್ಸ್ಟ್ ಈ ಲೈಟ್ನ ಅಲ್ಲೇ ಹಿಂದೆ ಸೆಟ್ ಮಾಡೋಣ್ರಿ. ಸೊ ನಾನು ಕುತ್ಕೊಂಡಾಗ ನಾನು ಹಿಂದೆ ರೆಡ್ ಕಲರ್ದೊಂದು ಇಫೆಕ್ಟ್ ಬರತ್ತಲ್ಲ ಆ ಥರ ಬೇಕು. ಆ್ಯಂಡ್ ಲಾಸ್ಟ್ ಈ ಲೈಟ್ ಇದನ್ನ ಸೆಟ್ ಮಾಡೋಣ್ರಿ. ಸ್ವಿಚ್ ಬೋರ್ಡ್ ಇಲ್ದಂಗೆ ಆಯ್ತು. ಈ ಸಾಫ್ಟ್ ಬಾಕ್ಸಿಂದ ಸ್ವಿಚ್ ಐತಲ್ಲ ಅಲ್ಲಿ ಇನ್ನೊಂದು ಸಾಕೆಟ್ ಐತೆ ಅಲ್ಲಿ ಹಾಕ್ತೀನಿ. ಸೊ ಇಲ್ಲಿ ಇನ್ಸ್ಟಾ ಲೈಟ್ ಹಾಕೀನಿ. ಇನ್ಸ್ಟಾ ಲೈಟ್ ಅಂತ ಯಾಕನ್ನ ಆತಾನೆ ಅಂದರೆ ಇನ್ಸ್ಟಾಗ್ರಾಮ್ನೇ ಭಾಳ ಫೇಮಸ್ ಆಗೈತಿ ಈ ಲೈಟ್ ಅದಕ್ಕೆ. ಸೊ ಈ ಲೈಟಿನ ಮಜಾಗಟ್ಟ ಏನಂದ್ರೆ ಇದು ಎಷ್ಟು ಹತ್ತಿರ ಇರ್ತೈತಿ ಅಷ್ಟು ಸಣ್ಣ ರಿಂಗ್ ಆಕತಿ, ಎಷ್ಟು ದೂರ ಹೋಗ್ತಾನೆ ಅಷ್ಟು ದೊಡ್ಡ ರಿಂಗ್ ಆಕತಿ. ಸೊ ಹಂಗಾಗಿ ನಾನು ಇವಾಗ ಸದ್ಯಕ್ಕೆ ಇಲ್ಲಿ ಇಡ್ತೀನಿ. ಆಮೇಲೆ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಫ್ರೇಮ್ ನೋಡ್ಕೊಂಡು ಕರೆಕ್ಟಾಗಿ ಸೆಟ್ ಮಾಡ್ತೀನಿ. ಸೊ ಇವಾಗ ಫುಲ್ ಸೆಟಪ್ ಈ ಥರ ಐತಿ. ಈ ಕಡೆಗೆ ಒಂದು ಲೈಟ್ ಇಟ್ಟನಿ. ನಾನು ಇಲ್ಲಿ ಕೂತ್ಕೊಂಡಾಗ ಈ ಲೈಟಿನ ಬೆಳಕು ನನ್ನ ಫೇಸಿಗೆ ಬರ್ತೈತಿ. ಈ ಲೈಟ್ ಇಲ್ಲೇ ಫಿಕ್ಸ್ ಇರೋಂಗಿಲ್ಲ, ಸ್ವಲ್ಪ ಆ ಕಡೆ ಸರಿಸ್ತಾನೆ ಶೂಟ್ ಮಾಡ್ಬೇಕಾದ್ರೆ ಚೆಕ್ ಮಾಡಿ. ಆ್ಯಂಡ್ ಇದು ಎಡ್ಜ್ ಲೈಟು ಸೈಡಿಗೆ ಬರುತ್ತಲ್ಲ ಅದು. ಬಾಕಿ ಇನ್ನೆರಡು ಅದಾವಲ್ಲ ಅವು ಬ್ಯಾಕ್ ಲೈಟು. ಸೊ ಅವು ಕೂಡ ಆಮೇಲೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ತೀನಿ ಕೂತ್ಕೊಂಡಾಗ ಯಾವ ಕಡೆ ಜಾಸ್ತಿ ಬೇಕು ಯಾವ ಕಡೆ ಬೇಡ. ಸೊ ಅದನ್ನ ಆಮೇಲೆ ಸೆಟಪ್ ಮಾಡ್ತೀನಿ. ನೆಕ್ಸ್ಟು ಟ್ರೈಪೋಡ್ ಎಲ್ಲ ಐತದು. ಓಕೆ, ಈ ಟ್ರೈಪೋಡ್ನ ಇಲ್ಲಿಡ್ತೇನೆ. ಸೊ ಇಲ್ಲಿಂದ ನಾನು ವಿಡಿಯೋ ಶೂಟ್ ಮಾಡ್ಬೇಕಲ್ಲ, ಸೊ ಇಲ್ಲಿಟ್ಟೆ ಅಂದರೆ ಆ್ಯಂಗಲ್ ಈ ಥರ ಬರ್ತೈತಿ. ಈ ಥರ ನಾನು ಇಲ್ಲಿ ಆ್ಯಕ್ಚುಲಿ ಈ ಕರ್ಟನ್ನ ಕ್ಲೋಸ್ ಮಾಡ್ತೇನೆ. ಯಾಕಂದರೆ ನಾನು ಕ್ಯಾಮ್ರಾ ಇಲ್ಲಿಟ್ಟು ಅಲ್ಲಿ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಇದ್ರದ್ದು ಬೆಳಕು ಡೈರೆಕ್ಟ್ ಅಲ್ಲಿ ಫೇಸ್ಗೆ ಬರುತ್ತೆ. ಆವಾಗ ಲೈಟಿನ ಬೆಳಕು ಪ್ಲಸ್ ಇದು ಮಿಕ್ಸ್ ಆಗಿ ಅಷ್ಟು ಚಂದ ಕಾಣಿಸಂಗಿಲ್ಲ. ಸೊ ಹಾಗಾಗಿ ನಾನು ಈ ಕರ್ಟನ್ ಕ್ಲೋಸ್ ಮಾಡಿದಾಗ ಫುಲ್ ಡಾರ್ಕ್ ಆಕತ್ತೆ ರೂಮು. ಸೊ ಡಾರ್ಕ್ ರೂಮ್ ಆದಮೇಲೆ ಆ ಲೈಟಿನ ಬೆಳಕು ಅಷ್ಟು ನನ್ನ ಫೇಸಿಗೆ ಬೀಳೋದ್ರಿಂದ ಸೊ ನನ್ನ ಫೇಸು ನೀಟಾಗಿ ಫೋಕಸ್ ಆಕತಿ. ಆಮೇಲೆ ಬ್ಯಾಕ್ಗ್ರೌಂಡು ಕರೆಕ್ಟಾಗಿ ಹೈಲೈಟ್ ಆಕತಿ. ಸೊ ಬ್ಯಾಕ್ಗ್ರೌಂಡ್ ಹಾಕಿರೋ RGB ಲೈಟ್ ಇರ್ತಾವಲ್ಲ ಅವೆಲ್ಲ ವೈಟ್ ಮಿಕ್ಸ್ ಆಗಂಗಿಲ್ಲ. ಸೊ ಹಂಗಾಗಿ ಕರ್ಟನ್ನ ಕ್ಲೋಸ್ ಮಾಡ್ತೀನಿ. ಸಿಂಪಲ್. ಸೆಕೆಂಡ್ ಸೆಟಪ್ ಇದೆ. ಸೊ ಈ ಸೆಟಪ್ ಹೆಂಗೆ ಅನಿಸ್ತಾ ಹೇಳ್ರಿ, ನಾನು ಸಾಫ್ಟ್ ಬಾಕ್ಸ್ ಇಲ್ಲಿ ಇಟ್ಟನಿ. ಆಮೇಲೆ ಒಂದು ಎಡ್ಜ್ ಲೈಟಿಗೆ ಈ ಲೈಟ್ ಯೂಸ್ ಮಾಡೀನಿ, ಅದು ಇಲ್ಲೈತಿ. ಸೊ ಇದು ಫ್ರೇಮ್ ಒಳಗೆ ಕಾಣಿಸತ್ತಿರ್ಬೋದು. ನಾನು ಆಮೇಲೆ ಸ್ವಲ್ಪ ಕ್ರಾಪ್ ಮಾಡಿ ಎಡಿಟ್ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಇನ್ನೊಂದು ಇದು ಏನದು ಸನ್ಲೈಟು ಇಲ್ಲೈತಿ. ಸೊ ಅಲ್ಲಿ ಹಿಂದೆ ಕಾಣಿಸತ್ತಿರ್ಬೋದು ನಿಮಗೆ ಸರ್ಕಲ್ ಆಗಿ ಅದು. ಆ್ಯಂಡ್ ಇನ್ನೊಂದು ರೆಡ್ ಲೈಟ್ ಇಲ್ಲಿ ಕೊಟ್ಟನಿ. ಅದ್ರದ್ದು ರೆಡ್ ಲೈಟ್ ಐತಲ್ಲ ಅದ್ರ ಕಲರ್ ಕೂಡ ಚೇಂಜ್ ಮಾಡ್ಬೋದು. ಸೊ ಈಗ ನಂಗೆ ಏನಾರು ರೆಡ್ ಟೋನ್ ಬೇಡಪ್ಪ, ಸೊ ನಾನು ಈ ಥರ ಈಗ ಎಲ್ಲೋ ಕೊಡ್ಬೋದು. ಎಲ್ಲೋ ಬೇಡ ಅಂದ್ರೆ ಗುಲಾಬಿ ಕಲರ್ ಐತಲ್ಲ ಗುಲಾಬಿ ಕಲರ್ ಕೊಡ್ಬೋದು. ಅದು ಬಿಟ್ಟರೆ ಬ್ಲೂ ಐತಿ. ಸೊ ಈ ಥರ ನಾವು ಬೇರೆ ಬೇರೆ ಕಲರ್ ಒಳಗೆ ವಿಡಿಯೋಸ್ನ ಮಾಡ್ಬೋದು. ಆಮೇಲೆ ಇಲ್ಲಿ ಐತಲ್ಲ ಈ ಲೈಟಿನ ಕಲರು ಚೇಂಜ್ ಮಾಡ್ಬೋದು. ಆ್ಯಂಡ್ ನಂಗೆ ಕರೆಕ್ಟಾಗಿ ಕ್ಯಾಮ್ರಾ ನೋಡೋಕ್ಕಾಗಲ್ದು. ಯಾಕಂದರೆ ಲೈಟ್ ನೋಡಿದ್ಬಿಟ್ಲೆ ಇಲ್ಲಿ ಕ್ಯಾಮ್ರಾ ನೋಡಿದ್ಬಿಟ್ಲೆ ಗೊತ್ತಾಗೋದು ಕ್ಯಾಮ್ರಾ ಎಲ್ಲ ಐತೆ ಅಂತ. ಇಲ್ಲಿ ಗುಲಾಬಿ ಕಲರ್ ಐತಲ್ಲ ಇದ್ರದ್ದು ಲೈಟ್ ಚೇಂಜ್ ಮಾಡ್ಬೋದು. ನೋಡಿರಿ ಇಲ್ಲಿ ಗುಲಾಬಿ ಕಲರ್ ಬಂತು, ಆಮೇಲೆ ಬ್ಲೂ ಕಲರು, ವೈಟು, ಆಮೇಲೆ ಇನ್ನೊಂದು ಯಾವುದಾದ್ರು ಕಲರು, ಗ್ರೀನ್ ಕಲರು, ಆಮೇಲೆ ಯೆಲ್ಲೋ ಕಲರು. ಈ ಥರ ಬೇರೆ ಬೇರೆ ಕಲರ್ಸ್ನ ನಾವು ಸೆಟಪ್ ಮಾಡಿ ಬೇರೆ ಬೇರೆ ಆ್ಯಂಗಲ್ ಒಳಗೆ ವೀಡಿಯೋಸ್ನ ಮಾಡ್ಬೋದು. ಈಗ ನೆಕ್ಸ್ಟು ಥರ್ಡ್ ಆ್ಯಂಗಲ್ ಲಾಸ್ಟ್ ಒನ್ನು. ನೆಕ್ಸ್ಟ್ ಇನ್ನೊಂದು ಸೆಟಪ್ಪು ಇಲ್ಲ. ಸೊ ನಾನು ಇಲ್ಲಿ ನಿಂತ್ಕೊಂತೀನಿ. ಸೊ ಇಲ್ಲಿ ಒಂದು ಲೈಟ್ ಹಾಕ್ತೀನಿ. ನಾನು ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತೀನಿ. ಟ್ರೈಪೋಡು ಇಲ್ಲಿ ಸೆಟ್ ಮಾಡ್ತೀನಿ. ಸೊ ಈ ಥರ ಟ್ರೈಪೋಡ್ ಸೆಟ್ ಇರ್ತೈತಿ. ನೀವಿಲ್ಲೇ ಒಂದು ಅಬ್ಸರ್ವ್ ಮಾಡಬೇಕು. ಏನಂದರೆ ನಾನು ಯಾವುದೋ ಒಂದು ಪ್ಲೇನ್ ಬ್ಯಾಕ್ಗ್ರೌಂಡ್ ತೊಗೊಂಡ್ರೆ ಅದ್ರ ಬ್ಯಾಕ್ಗ್ರೌಂಡು RGB ಲೈಟ್ ಕೊಡತ್ತೀನಿ. ಸೊ ಒಂದು ನಾರ್ಮಲ್ ಸೆಟಪ್ನ ಚೆಂದಾಗಿ ಫುಲ್ಫಿಲ್ ಮಾಡೋಕೆ RGB ಲೈಟ್ ಭಾಳ ಎಫೆಕ್ಟಿವ್ ಅಂತ ಅನಿಸ್ತೈತಿ. ಸೊ ನಿಮ್ಮ ಹತ್ರ ಏನಾರು ಬ್ಯಾಕ್ಗ್ರೌಂಡ್ ನಾರ್ಮಲ್ ಐತಿ ಅದ್ರೊಳಗೆ ಏನಾರು ಎಕ್ಸ್ಟ್ರಾ ಚಂದ ಕಾಣಿಸ್ಬೇಕಂದ್ರೆ RGB ಲೈಟ್ ಯೂಸ್ ಮಾಡ್ಬೋದು. ನಾರ್ಮಲ್ ಪ್ಲೇನ್ ಇಡೋ ಬದಲು RGB ಲೈಟ್ ಯೂಸ್ ಮಾಡೋದು ಬೆಸ್ಟಪ್ಪ ನನ್ನ ಪ್ರಕಾರ. ಸೊ ಇಲ್ಲ ಅಂದರೆ ನೀವು ಈ ಥರ ವಾಲ್ನ ಡೆಕೋರ್ ಮಾಡ್ಬೋದು. ವಾಲ್ ಸ್ಟಿಕ್ಕರ್ಸು ಇವೆಲ್ಲ ನಿಮ್ಗೆ ಮೀಶೋ ಒಳಗೆ ಸಿಕ್ಬಿಡ್ತಾವೆ. ಆಮೇಲೆ ಇಲ್ಲಿ ಎಲ್ಲಿ ಅದಾವಲ್ಲ ಇದು ಮಲ್ಗೆ ಹೂವಿನ ಥರ, ಆಮೇಲೆ ಇಲ್ಲಿ ಹಸಿರು ಎಲೆಗಳು ಇದಾವಲ್ಲ. ಸೊ ಈ ಥರದ್ದು ಎಲೆ ಎಲ್ಲ ನಿಮ್ಗೆ 100 ರೂಪೀಸು 150 ರೂಪೀಸ್ಗೆಲ್ಲ ಸಿಕ್ಬಿಡ್ತೈತಿ. ಸೊ ಆ ಥರ ಎಲ್ಲ ನೀವು ಹಾಕಿ ಡೆಕೋರ್ ಮಾಡ್ಬೋದು. ಸೊ ಇಲ್ಲಿ ನಾನು 2 ಆ್ಯನಿಮೆ ಪೋಸ್ಟರ್ ಇನ್ಸ್ಟಾಲ್ ಮಾಡೀನಿ. ಕಂಪ್ಯೂಟರ್ ಯೂಸ್ ಮಾಡಿ ಎಲ್ಲದಕ್ಕೂ ಇನ್ಸ್ಟಾಲ್ ಅನ್ನ ಹಾತ್ಬಿಟ್ಟೇನಿ ಅಷ್ಟೇ. ಈ ಕಡೆಗೆ ಮಾಡೋಕ್ಕೆ ಇಷ್ಟ, ಬಟ್ ಇಲ್ಲಿ ಅಷ್ಟು ಜಾಗ ಇಲ್ಲ ಆ್ಯಕ್ಚುಲಿ ಲೈಟ್ ಗೇಟ್ ಇಡೋಕ್ಕಾಗಂಗಿಲ್ಲ ಕರೆಕ್ಟಾಗಿ. ಸೊ ನಾವಿಲ್ಲಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟ್ ಏನು ಮಾಡೋಣ, ಈ ನೀರಿನ ಬಾಟ್ಲಿ ತೆಗೆದು ಆ ಕಡೆ ಇಡ್ಬೇಕು. ಬಟ್ ಫಸ್ಟ್ ನೀರು ಕುಡಿಯೋಣ. ಮಾತಾಡಿ ಗಂಟ್ಲು ಒಣಗಾದೈತಿ. ಈ ವಿಡಿಯೋ ಶೂಟ್ ಒಳಗೆ ಎಲ್ಲದಕ್ಕಿಂತ ಕಷ್ಟದ ಕೆಲಸ ಅಂದರೆ ಈ ಲೈಟು ಕ್ಯಾಮ್ರಾ ಅದನ್ನು ಸೆಟ್ ಮಾಡೋದು. ನಿಂತ್ಕೊಂಡು ಮಾತಾಡೋದು ಕುತ್ಕೊಂಡು ಮಾತಾಡೋದು ಅದೇನು ಪಟ್ ಆಗ್ಬಿಡ್ತೈತಿ. ಮೇಯ್ನಾಗಿ ಈ ಸೆಟಪ್ ಮಾಡೋದ್ರಾಗ ತಲೆ ಕೆಟ್ಟೋಗತ್ತಪ್ಪ. ಸ್ವಲ್ಪ ರೂಮ್ ದೊಡ್ಡದಿದ್ರೆ ಫಿಕ್ಸ್ ಆಗಿ ಸೆಟಪ್ ಎಲ್ಲ ಇಟ್ಟು ಬಿಡ್ಬೋದು. ಬಟ್ ಸಣ್ಣ ಪುಟ್ಟ ರೂಮ್ನಾಗಿದ್ದಾಗ ಪರ್ಮನೆಂಟಾಗಿ ಇಡೋಕ್ಕಾಗಂಗಿಲ್ಲ. ವಿಡಿಯೋ ಶೂಟ್ ಮಾಡ್ಬೇಕಾರೆ ಅಷ್ಟೇ ಸೆಟ್ ಮಾಡ್ಬೇಕಾಗಿರ್ತೈತಿ. ಅದೇ ಬೇಜಾರು ವಿಡಿಯೋ ಶೂಟ್ ಮಾಡ್ಬೇಕಾರೆ. ಈ ಚೇರ್ನ ತೆಗೆದು ಎಲ್ಲಿಡೋದು. ಆ್ಯಕ್ಚುಲಿ ಈ ಚೇರ್ ಬೇಕೀಗ ಹಿಂದೆ ಲೈಟ್ ಹೊಡ್ಯಾಕೆ. ಸೊ ನಾನು ಈ ಚೇರ್ನ ಇಲ್ಲಿ ಇಡ್ತೀನಿ. ಕಾಣತ್ತಲ್ಲ ಕ್ಯಾಮ್ರಾದಾಗ ಕಾಣಿಸತೈತಿ. ಸೊ ಇಲ್ಲೊಂದು ಲೈಟ್ ಸ್ಟ್ಯಾಂಡ್ ಐತಿ, ಇದೇನು ಅವಶ್ಯಕತೆ ಇಲ್ಲ ನಮಗೀಗ. ಸೊ ಈ RGB ಲೈಟ್ನ ನಾನು ಈ ಚೇರ್ ಮೇಲೆ ಇಡ್ತೀನಿ. ಸೊ ಇವಾಗ ಇಲ್ಲೇ ಒಂದು ಕಲರ್ ಟೋನ್ ಬರತೈತಿ, ಅದ್ರದ್ದು ಕಲರ್ ಕೂಡ ಚೇಂಜ್ ಮಾಡ್ತೀನಿ. ರೆಡ್
ನೀವು ಕೇಳ್ಬೋದು ಎಲ್ಲದಕ್ಕೂ ನೀವು ರೆಡ್ಡೇ ಯಾಕೆ ಯೂಸ್ ಮಾಡ್ತೀರಿ ಅಂತ. ಆ್ಯಕ್ಚುಲಿ ನಂದು ಚಾನಲಿನ ಥೀಮ್ ಇರೋದು ರೆಡ್ ಅಲ್ಲ, ಸೊ ಹಾಗಾಗಿ ನಾನು ಎಲ್ಲ ವೀಡಿಯೋಸ್ ಒಳಗೂ ರೆಡ್ ಬ್ಯಾಕ್ಗ್ರೌಂಡ್ ಆಲ್ಮೋಸ್ಟ್ ಯೂಸ್ ಮಾಡೋದು. ನೆಕ್ಸ್ಟ್ ಇನ್ನೊಂದು ಸನ್ಲೈಟ್. ಆ್ಯಕ್ಚುಲಿ ಸನ್ಲೈಟ್ಗೆ ಸ್ವಿಚ್ ಬೋರ್ಡೇ ಇಲ್ಲ, ಸೊ ಹಾಗಾಗಿ ಇದೊಂದೇ ರೆಡ್ ಲೈಟೇ ಯೂಸ್ ಮಾಡ್ತೀನಿ. ಬೇಕಾದ್ರೆ ದೂರದಿಂದ ಹಂಗೆ ಕೊಡ್ತೀನಿ. ಎಲ್ಲ ನೀರು ಮೈಕ್ ಮೇಲೆ ಚೆಲ್ಬಿಟ್ಟವು ನೀರು ಕುಡಿಬೇಕಾರೆ. ಕರೆಕ್ಟಾಗಿ ಕೆಲಸ ಆಗ್ತೈತೆ ಇಲ್ಲ? ಹೌದು, ನಂಗೆ ಗೊತ್ತೇ ಇಲ್ಲ, ನಾನು ಮಾತಾಡಿದೆಲ್ಲ ಕೆಲಸ ಆಗ್ತೈತೆ ಇಲ್ಲ ಅಂತ. 1 2 3 ಓಕೆ, ಕೆಲಸ ಆಗ್ತದೆ ಸ್ವಲ್ಪ. ಈಗ ಮೇನ್ ಆಗಿ ಟ್ರೈಪೋಡು, ಆಮೇಲೆ ಇದೊಂದು ಲೈಟಿನ ಬೆಳಕು. ಆ್ಯಕ್ಚುಲಿ ಈ ಲೈಟ್ ಇಲ್ಲ ಆಗಬಾರ್ದು, ಇಲ್ಲ ಆಗ್ಬೇಕು, ಯಾಕಂದರೆ ನಂಗೆ ಈ ಪೋರ್ಷನಿಂದ ಬೆಳಕು ಬೇಕಲ್ಲ, ಹಾಗಾಗಿ. ಸೊ ಇದನ್ನು ತೊಗೊಂಬಂದು ಈ ಕಡೆ ಇಡ್ತೀನಿ. ಸೊ ಈ ಥರ ಇಟ್ಟು ಹಿಂಗೆ ಹೊಳಿಸಿದೆ ಅಂದರೆ ಹಿಂಗೆ ಬರೋದು. ಬಟ್ ನಾನು ಕಾಣಿಸಾಕತ್ತಿಲ್ಲ ಈ ಕ್ಯಾಮ್ರಾ ಒಳಗೆ. ಈಗ ಇದನ್ನು ಒಂದು ಸೈಡ್ ಇಡಬೇಕು. ಸೊ ನಾನು ಇಲ್ಲೇ ಒಂದು ಪಿಯಾನೋ ಇತ್ತಲ್ಲ, ಇಲ್ಲಿ ಕಾಣಿಸಾತಿರ್ಬೇಕು ವಿಡಿಯೋ ಒಳಗೆ. ಸೊ ಇಲ್ಲೊಂದು ಪಿಯಾನೋ ಬಾಕ್ಸ್ ಇತ್ತು, ಅದ್ರ ಮೇಲೆ ನಾನು ಇದನ್ನ ಇಡ್ತೀನಿ. ಆ್ಯಕ್ಚುಲಿ ಇದು ನಿಲ್ಲಾಕತ್ತಿಲ್ಲ, ಸೊ ಒಂದು ಕೆಲಸ ಮಾಡ್ತೀನಿ. ಸೊ ಈ ಥರ ಒಂದು ಸ್ಟ್ಯಾಂಡ್ ಆಯ್ತು, ಇದನ್ನು ನಾನು ಇಲ್ಲಿಟ್ಟು ಬಿಡ್ತೀನಿ. ಓಕೆ, ಇವಾಗ ಈ ಆ್ಯಂಗಲ್ ರೆಡಿ ಆಯ್ತು. ಇವಾಗ ನಾನು ನೀಟಾಗಿ ಕ್ಯಾಮ್ರಾ ಸೆಟ್ ಮಾಡಿ ನಿಮಗೆ ತೋರಿಸ್ತೀನಿ ಈ ಆ್ಯಂಗಲಿಂದ ನಿಮ್ಗೆ ಯಾವ ಥರ ವೀಡಿಯೋ ಕಾಣಿಸ್ತೈತಿ ಅಂತ. ಸೊ ಈಗ ಕ್ಯಾಮ್ರಾ ಆನ್ ಮಾಡಿದೆ. ಇವಾಗ ಈ ಸೆಟಪ್ ನೋಡ್ಬೋದು ನಿಮ್ಗೆ ಯಾವ ಥರ ನೋಡೋಕೆ ಸಿಗ್ತೈತಿ ಅಂತ. ಸೊ ನಾನು ಇಲ್ಲೇ ಒಂದು ಸಾಫ್ಟ್ ಬಾಕ್ಸ್ ಐತಿ, ಆಮೇಲೆ ಇಲ್ಲಿ ಕೆಳಗೊಂದು RGB ಲೈಟ್ ಐತಿ, ಆಮೇಲೆ ಈ ಕಡೆಗೊಂದು ವೈರ್ಲೆಸ್ ಲೈಟ್ ಐತಿ. ಸೊ ನಿಮ್ಗೆ ಈ ಥರ ನೋಡೋಕೆ ಸಿಗ್ತೈತಿ ಈ ಸೆಟಪ್ಪು. ಈ 3 ಸೆಟಪ್ ಒಳಗೆ ನಿಮಗೆ ಯಾವ ಸೆಟಪ್ ಭಾಳ ಇಷ್ಟ ಆಯಿತು ಕಮೆಂಟ್ ಮಾಡಿರಿ. ಮತ್ತೇನಿಲ್ಲ, ಈ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಟ್ರೈ ಮಾಡಿದೆ. ಬಟ್ ಭಾಳ ಕಡೆಗೆ ಸ್ವಲ್ಪ ಕಚಿಪಿಚ್ಚಿ ಏನೋ ಆಗಿರ್ಬೇಕು ಅನಿಸ್ತೈತಿ. ವಿಡಿಯೋ ಅರ್ಥ ಆಗ್ತಿಲ್ಲ, ಅದು ಗೊತ್ತಿಲ್ಲ. ನಿಜವಾಗ್ಲೂ ಮಾಡ್ಬೇಕು ಅನಿಸಿ ಅದಕ್ಕೆ ಮಾಡಿದೆ. ವಿಡಿಯೋ ಹೆಂಗೆ ಅನಿಸ್ತು ಕಮೆಂಟ್ ಒಳಗೆ ತಿಳಿಸ್ರಿ. ಒಳ್ಳೊಳ್ಳೆ ವೀಡಿಯೋಸ್ಗೆ ಕಾಯ್ತಾರ್ರಿ. ಇನ್ನೂ ಏನಾದ್ರು ಡಿಫ್ರೆಂಟ್ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಹೊಸ ಎಕ್ಸ್ಪೆರಿಮೆಂಟಲ್ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಎಷ್ಟು ಜನಕ್ಕೆ ಇಷ್ಟ ಆಗೋದು ಗೊತ್ತಿಲ್ಲ, ಬಟ್ ಹೊಸ ಥರ ಮಾಡೋದು ನಮ್ಮ ಕೆಲಸ. ಅದನ್ನ ನೋಡಿ ನೀವು ಇಷ್ಟಪಡೋದು ನಿಮ್ಮ ಕೆಲಸ. ಸೊ ಅಷ್ಟೇ ಅಲ್ಲ, ಮತ್ತೆ ಹೊಸ ವಿಡಿಯೋಗಳು ಸಿಗ್ತೀನಿ. ಅಲ್ಲಿ ಮಟ್ಟ ಎಲ್ಲರೂ ನಾನು ಮಿಸ್ ಮಾಡ್ಕರಿ. ಟಾಟಾ, ಬಾಯ್.